ಬಜೆಟ್ನಲ್ಲಿ ಪ್ರಮುಖ 9 ಆದ್ಯತೆಗಳ ಕುರಿತಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಅಂದ್ರೆ ಮುಂದಿನ ಪೀಳಿಗೆಗೂ ಕೂಡ ಇದು ಯಾವ ರೀತಿಯ ಸಹಕಾರಿ ಆಗಬೇಕು ಈ ಬಜೆಟ್ ಅನ್ನೋದರ ಬಗ್ಗೆ ದೂರಾಲೋಚನೆಯನ್ನ ಅವರು ಇಟ್ಕೊಂಡು ಮಾಡಿರುವಂತಹ ಬಜೆಟ್. ಆದಾಯ ತೆರಿಗೆಯಲ್ಲಿ ಕೊಂಚ ರೀತಿಯ ಬದಲಾವಣೆಯನ್ನ ಮಾಡಿದ್ದಾರೆ. ಸಂಬಳದಾರರಿಗೆ ಮೋದಿ ಬಜೆಟ್ ಅಲ್ಲಿ ಒಂದು ಉಡುಗೊರೆಯನ್ನು ಕೂಡ ಕೊಡಲಾಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000ಕ್ಕೆ ಏರಿಕೆಯನ್ನ ಮಾಡಲಾಗಿರುವಂತದ್ದು. 3 ಲಕ್ಷದಿಂದ 6 ಲಕ್ಷದವರೆಗೆ ತೆರಿಗೆ ಸ್ತರ ಏನಿದೆ ಅದು 7 ಲಕ್ಷಕ್ಕೆ ಏರಿಕೆ ಕಂಡಿದೆ. ಹೊಸ ತೆರಿಗೆ ಪದ್ಧತಿ ಆಯ್ದುಕೊಂಡವರಿಗೆ ಅಲ್ಪ ಕೊಡುಗೆಯನ್ನ ಕೊಟ್ಟಿದ್ದಾರೆ. 2 ಆಪ್ಷನ್ಗಳಿದ್ವು, ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಈಗ ಹೊಸ ಪದ್ಧತಿ ಏನ್ ಬಂದಿದೆ ಆ ಹೊಸ ಪದ್ಧತಿಗೆ ಬಂದವರಿಗೆ ಮತ್ತೆ ವಾಪಸ್ ಹಳೆ ಪದ್ಧತಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇರುವಂತಹ ಹೊಸ ಪದ್ಧತಿಯಲ್ಲೇ ಅವರು ಮುಂದುವರಿಬೇಕು. ಈಗ ಅವರಿಗೆ ಅದರಲ್ಲಿ ಏನಾದರೂ ರಿಲೀಫ್ ಸಿಕ್ಕಿದೆಯಾ ಅಂತ ಅಂದ್ರೆ ಅಂತಹ ಬದಲಾವಣೆಗಳೇನು ಕಾಣಿಸ್ತಾ ಇಲ್ಲ. ಆದ್ರೆ ಹಳೆಯ ಪದ್ಧತಿ ಏನಿತ್ತು ತೆರಿಗೆಯಲ್ಲಿ ಅದರ ಒಂದಷ್ಟು ಬದಲಾವಣೆ ಮಾರ್ಪಾಡನ್ನ ಮಾಡಿದ್ರೆ ಅದರ ಲಾಭವನ್ನ ಹಳೆಯ ಪದ್ಧತಿಯನ್ನ ಅನುಸರಿಸುತ್ತಿದ್ದವರು ಪಡ್ಕೊಳ್ಬಹುದಾಗಿದೆ. ಓಕೆ, ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ತಜ್ಞರು ಏನು ಹೇಳಿದ್ದಾರೆ, ಓವರ್ ಆಲ್ ಬಜೆಟ್ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನು, ವಿಶ್ಲೇಷಣೆ ಏನು ಕೇಳೋಣ. ಬಾರಿಯ ಬಜೆಟ್ ಅಲ್ಲಿ ವಿತ್ತ ಸಚಿವರು ಸಂಬಳದಾರರಿಗೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು, ಅದನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಬಹಳ ದಿನಗಳ ಏನು ನಮ್ಮ ನಿರೀಕ್ಷೆ ಇತ್ತು, ಸ್ಟ್ಯಾಂಡರ್ಡ್ ಡಿಡಕ್ಷನ್ನ 50,000 ರೂಪಾಯಿಂದ 75,000 ರೂಪಾಯಿ ಅಂದರೆ 20,000 ರೂಪಾಯಿನ ಹೆಚ್ಚು ಮಾಡಿದ್ದಾರೆ. ಇದು ಬಹಳ ಮುಖ್ಯ ಆಗುತ್ತೆ ಕೂಡ. ಎರಡನೇದಾಗಿ ತೆರಿಗೆ ಸ್ಲ್ಯಾಬ್ ದರಗಳೇನಿತ್ತು ಅದರಲ್ಲೂ ಕೂಡ 1 ಲಕ್ಷನ ಜಾಸ್ತಿ ಮಾಡಿದ್ದಾರೆ. ಅಂದರೆ ಹೋದ ವರ್ಷ ನಿಮ್ಮ ಆದಾಯದಲ್ಲಿ 3 ಲಕ್ಷದಿಂದ 6 ಲಕ್ಷದ ಆದಾಯಕ್ಕೆ ಮೊದಲ 3 ಲಕ್ಷಕ್ಕೆ ತೆರಿಗೆ ಇದ್ದಿಲ್ಲ. 3 ಲಕ್ಷದಿಂದ 6 ಲಕ್ಷದ ಆದಾಯಕ್ಕೆ 5%, 6ರಿಂದ 9 ಲಕ್ಷಕ್ಕೆ 10%, 9ರಿಂದ 12 ಲಕ್ಷಕ್ಕೆ 15%, 12ರಿಂದ 15 ಲಕ್ಷಕ್ಕೆ 20% ಮತ್ತು 15 ಲಕ್ಷದ ಮೇಲ್ಪಟ್ಟ ಆದಾಯಕ್ಕೆ 30% ಇತ್ತು. ಈ ಬಾರಿ ಬಜೆಟಲ್ಲಿ ಕೊಡುಗೆ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ 25,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತು 3ರಿಂದ 6 ಇದ್ದಂತಹ ತೆರಿಗೆ ಸ್ತರವನ್ನು 7 ಲಕ್ಷಕ್ಕೆ ಮಾಡಿದ್ದಾರೆ. ಅಂದರೆ 1 ಲಕ್ಷ ಆದಾಯಕ್ಕೆ ನಿಮಗೆ 5% ತೆರಿಗೆ ಕಡಿಮೆ ಆಗುತ್ತೆ. ಅಂದರೆ ಈಗ 3 ಲಕ್ಷದಿಂದ 7 ಲಕ್ಷಕ್ಕೆ 5%, 7ರಿಂದ 10 ಲಕ್ಷಕ್ಕೆ 10%, 10ರಿಂದ 12 ಲಕ್ಷಕ್ಕೆ 15%, 12ರಿಂದ 15 ಲಕ್ಷಕ್ಕೆ 20% ಮತ್ತು 15 ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ 30% ತೆರಿಗಿದೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ತೆರಿಗೆ ರಿಯಾಯಿತಿ ಇತ್ತು. ಏನಪ್ಪ ಅಂತಂದರೆ ನಿಮ್ಮ ಒಟ್ಟು ಆದಾಯ 7 ಲಕ್ಷದ ಒಳಗಡೆ ಇದ್ದರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟ ನಂತರ 7 ಲಕ್ಷದ ಒಳಗಡೆ ಇದ್ದರೆ ನೀವು 1 ರೂಪಾಯಿ ಕೂಡ ತೆರಿಗೆ ಕಟ್ಟೋದಿಲ್ಲ, ಅದು ಮುಂದುವರಿಯುತ್ತೆ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000 ರೂಪಾಯಿ ಜಾಸ್ತಿ ಮಾಡಿದ್ದು ಕೂಡ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಅಂತಂದರೆ ನಿಮ್ಮ ಆದಾಯ 7,75,000 ರೂಪಾಯಿ ಇದ್ದರೆ ಈ ವರ್ಷದಿಂದ ಪ್ರಸಕ್ತ 24-25ನ ಹಣಕಾಸಿನ ವರ್ಷದಿಂದ ನೀವು 1 ರೂಪಾಯಿನೂ ನೀವು ತೆರಿಗೆ ಕಟ್ಟೋಗಿಲ್ಲ. ಇದು ನಾವು ನ್ಯೂ ರಿಜಿಮಲ್ಲಿ ಮಾತಾಡ್ತಾ ಇದ್ದೀವಿ. ಓಲ್ಡ್ ರಿಜಿಮ್ ಮತ್ತು ನ್ಯೂ ರಿಜಿಮ್ ಏನಪ್ಪ ಅಂತಂದರೆ ಹಳೆ ತೆರಿಗೆ ಪದ್ಧತಿನಲ್ಲಿ ಏನಿತ್ತಪ್ಪ ಅಂತಂದರೆ ನಿಮಗೆ ಹಲವಾರು ರಿಯಾಯಿತಿ ಮತ್ತು ವಿನಾಯಿತಿಗಳಿದ್ದು. ಉದಾಹರಣೆಗೆ ನೀವು ಗೃಹ ಸಾಲ ಇದ್ದರೆ ಅದರ ಬಡ್ಡಿ ಅಪ್ ಟು 2 ಲಕ್ಷದವರೆಗೂ ರಿಯಾಯಿತಿ ಅದನ್ನು ಕಳಿಬೋದಾಗಿತ್ತು. ಮತ್ತು ನೀವು ಟ್ಯೂಷನ್ ಫೀಸು, ಆಮೇಲಿಂದ ಈ LIC ಆ ಥರದ್ವೆಲ್ಲ ಹೂಡಿಕೆಗಳು, ಗೃಹ ಸಾಲದ ಮೇಲಿನ ಅಸಲು ಪ್ರಿನ್ಸಿಪಲ್ ಅಮೌಂಟ್ ಎಲ್ಲವೂ ಸೇರಿ 1.5 ಲಕ್ಷ ಕಳಿಬೋದಾಗಿತ್ತು. ಹಾಗಾದರೆ ನಿಮಗೆ ಡೌಟ್ ಬರುತ್ತೆ, ಹಾಗಾದರೆ ನನಗೆ ಲಾಸ್ ಆಯ್ತಲ್ಲ ಹೊಸ ರಿಜಿಮ್ಗಲ್ಲಿ ಅವ್ಯಾವುದು ಕೊಡ್ತಾ ಇಲ್ಲ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ಹಳೆ ಪದ್ಧತಿನಲ್ಲಿ ಏನಿತ್ತಪ್ಪ ಅಂತಂದರೆ 2.5 ಲಕ್ಷಕ್ಕೆ ಆದಾಯಕ್ಕೆ ಮಾತ್ರ ಮಿತಿ ಇತ್ತು, ಅದ ನಂತರ ಅದಕ್ಕೆ ತೆರಿಗೆ ಇತ್ತು. ನಿಮ್ಮ ಒಟ್ಟಾರೆ ಆದಾಯ 5 ಲಕ್ಷದ ಒಳಗಡೆ ಇದ್ದರೆ ಮಾತ್ರ ನೀವು ತೆರಿಗೆ ಕಟ್ತಾ ಇದ್ದಿಲ್ಲ, ಅದನ್ನು ದಾಟಿದ್ರೆ 2.5 ಲಕ್ಷದಿಂದ ನೀವು ತೆರಿಗೆ ಕಟ್ತಾ ಇದ್ರಿ. ಈಗ ಅದನ್ನು ಕಂಪೇರ್ ಮಾಡೋದಾದರೆ ಈಗ ನೀವು 2 ಲಕ್ಷ ರೂಪಾಯಿ ಬಡ್ಡಿ, 1.5 ಲಕ್ಷ ರೂಪಾಯಿ ಹೂಡಿಕೆ ಮತ್ತು 5 ಲಕ್ಷ ಮಾಡಿದಾಗ ನಿಮಗೇನಾಗುತ್ತೆ 8.5 ಲಕ್ಷ ಆಗುತ್ತೆ. ಇಲ್ಲಿ ನಿಮಗೆ 7,75,000 ರೂಪಾಯಿವರೆಗೂ ಇದ್ದಿಲ್ಲ. ಹಾಗಾದರೆ ಲಾಸ್ ಆಯ್ತಲ್ಲ ಅಂದ್ರೆ ಇಲ್ಲ. ಪ್ರತಿಯೊಬ್ಬರೂ ಗೃಹ ಸಾಲ ತಗೊಂಡಿರೋದಿಲ್ಲ, ಪ್ರತಿಯೊಬ್ಬರು 2 ಲಕ್ಷ ರೂಪಾಯಿ ಆದಾಯ ಇದ್ದವನು ಬಡ್ಡಿ ಕಟ್ಟಿರೋದಿಲ್ಲ. ಆಮೇಲೆ ನೀವು 1.5 ಲಕ್ಷ ATCನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಿಮ್ಮ ಜೇಬಿನಿಂದ ಹಣ ಹೋಗ್ತಾ ಇತ್ತು. ನೀವು ಹೂಡಿಕೆ ಮಾಡಿದ್ರೆ ಮಾತ್ರ ನಿಮಗೆ ರಿಯಾಯಿತಿ ಮತ್ತು ವಿನಾಯಿತಿ ಸಿಗ್ತಾ ಇತ್ತು. ಆದರೆ ಈಗ ಹೊಸ ಪದ್ಧತಿಯಲ್ಲಿ ಏನಾಗಿದೆಪ್ಪ ಅಂತಂದರೆ ನೀವು ಯಾವುದೇ ರೀತಿ ಹೂಡಿಕೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಪ್ರೂಫ್ ಕೊಡೋ ಅವಶ್ಯಕತೆ